ಗೈಸ್, ನೀವು ಹೊಸ ಯೂಟ್ಯೂಬರ್ ಆಗಿದ್ದರೆ ಮತ್ತು ನಿಮ್ಮ ವಿಡಿಯೋಗಳಿಗೆ ಕೇವಲ 50, 100 ಅಥವಾ 200 ವ್ಯೂಸ್ ಮಾತ್ರ ಬರುತ್ತಿದೆಯಾ? ಹಾಗಿದ್ದರೆ ಈ ವಿಡಿಯೋನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಇಂದು ನಾನು ಬಹುತೇಕ ಹೊಸ ಕ್ರಿಯೇಟರ್ ಮಾಡುವ 5 ದೊಡ್ಡ ತಪ್ಪುಗಳ ಬಗ್ಗೆ ಹೇಳ್ತೀನಿ. ಈ ತಪ್ಪುಗಳನ್ನು ಸರಿಪಡಿಸಿದರೆ ನಿಮ್ಮ ಚಾನಲ್ ಗ್ರೋತ್ ಆಗುವ ಸಾಧ್ಯತೆ ತುಂಬ ಹೆಚ್ಚಾಗುತ್ತದೆ. ಅದರಲ್ಲೂ 4ನೇ ತಪ್ಪು ತುಂಬ ಮುಖ್ಯ. 5ನೇ ತಪ್ಪು ಅಂತೂ ಬಹುತೇಕ ಜನರು ಎಲ್ಲರೂ ಮಾಡ್ತಾರೆ. ಇವತ್ತು ನಾನು 5 ತಪ್ಪುಗಳು ಯಾವುದು ಅಂತ ತಿಳಿಸ್ತಿದ್ದೀನಿ. ಇದು ಯಾವುದು ಸಾಧಾರಣ ತಪ್ಪುಗಳಲ್ಲ. ಲೈಕ್ ಡಿಸ್ಕ್ರಿಪ್ಷನ್ ಚೇಂಜ್ ಮಾಡೋದಾಗಲಿ, ಟ್ಯಾಗ್ ಚೇಂಜ್ ಮಾಡೋದಾಗಲಿ, ಇದು ತುಂಬ ಇಂಪಾರ್ಟೆಂಟ್ ತಪ್ಪುಗಳು ನಾನು ಇವಾಗ ತಿಳಿಸ್ತಾ ಇರೋದು. ಈ ತಪ್ಪುಗಳನ್ನು ತುಂಬ ಯೂಟ್ಯೂಬರ್ಸ್ ಮಾಡ್ತಾರೆ. ಈ ತಪ್ಪುಗಳನ್ನು ನೀವು ಎಷ್ಟು ಬೇಗ ಅವಾಯ್ಡ್ ಮಾಡ್ತೀರೋ ಅಷ್ಟು ಬೇಗ ನಿಮ್ಮ ಚಾನಲ್ ಗ್ರೋ ಆಗುತ್ತದೆ. ಓಕೆ, ಇವಾಗ ಮಿಸ್ಟೇಕ್ ನಂಬರ್ 1 ಸ್ಟಾರ್ಟ್ ಮಾಡೋಣ. ಮಿಸ್ಟೇಕ್ ನಂಬರ್ 1 ಏನಂದರೆ ರಾಂಗ್ ನೀಶ್. ಆಲ್ಮೋಸ್ಟ್ ಇವಾಗ ಎಲ್ಲ ಹೊಸ ಯೂಟ್ಯೂಬರ್ಸ್ ಫೇಮ್ ಮತ್ತು ಹಣ ಗಳಿಸೋದಕ್ಕಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ಸ್ವಲ್ಪ ಜನಕ್ಕೆ ಮಾತ್ರ ಯೂಟ್ಯೂಬ್ ಪ್ಯಾಷನ್ ಆಗಿರುತ್ತೆ. ನ್ಯೂ ಯೂಟ್ಯೂಬರ್ಸ್ ಯಾವ ಥರ ತಪ್ಪು ಮಾಡ್ತಾರೆ ಅಂದರೆ, ಇವರು ಯಾವ ಥರ ನೀಶ್ ಚಾಯ್ಸ್ ಮಾಡ್ತಾರೆ ಅಂದರೆ, ಇವಾಗ ಒಂದು ಟೆಕ್ ಚಾನಲ್ ಇದೆ ಅಂದರೆ ಅವರು ಟೆಕ್ ಗುರುಜಿನೋ ಅಥವಾ ಟೆಕ್ ಇನ್ ಕನ್ನಡನ ಇವ್ರನ್ನ ಇನ್ಸ್ಪೈರ್ ಆಗಿ ತಗೊಂಡು ಚಾನಲ್ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಅದರಲ್ಲಿ ಅವರಿಗೆ ಟೆಕ್ ಬಗ್ಗೆ ಏನು ನಾಲೆಜ್ ಇರಲ್ಲ. ಹಾಗೆ ಕೆಲವು ಜನ ಕ್ಯಾರಿ ಮಿನಟಿನ ನೋಡಿ ರೋಸ್ಟಿಂಗ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೋತಾರೆ. ಬಟ್ ಅವರಿಗೆ ರೋಸ್ಟಿಂಗಲ್ಲಿರೋ ಸಹ ಗೊತ್ತಿರಲ್ಲ. ಈ ರೀತಿಯಾಗಿ ಅವರು ಮಿಸ್ಟೇಕ್ಸ್ ಮಾಡ್ತಾರೆ. ಇದೇ ಅವ್ರು ಮಾಡೋ ಮಿಸ್ಟೇಕ್ ನೀಶ್ ಸೆಲೆಕ್ಟ್ ಮಾಡುವಾಗ. ಏನಂದರೆ ಚೂಸಿಂಗ್ ಆ್ಯನ್ ಅನ್ಸೂಟೇಬಲ್ ನೀಶ್. ನಿಮಗೆ ಆ ನೀಶ್ ಬಗ್ಗೆ ಬೇಸಿಕ್ ಅಥವಾ ಇಂಟರ್ಮೀಡಿಯೇಟ್ ನಾಲೆಜ್ ಇಲ್ಲ ಅಂದರೆ ಆ ಟಾಪಿಕ್ನ ನೀವು ಸ್ಟಾರ್ಟ್ ಮಾಡಲಿಕ್ಕೆ ಹೋಗಬೇಡಿ. ಆದ್ದರಿಂದ ನೀಶ್ ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ನಿಮ್ಗೆ ಯಾವುದು ಸೂಟೇಬಲ್ ಅನಿಸುತ್ತೋ ಅದನ್ನು ಚಾಯ್ಸ್ ಮಾಡಿ. ಇವಾಗ ಕ್ವಶನ್ ಏನಂದರೆ, ಸರಿಯಾಗಿರೋ ನೀಶನ್ನು ಹೇಗೆ ಸೆಲೆಕ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಸಿಂಪಲಾಗಿ ಒಂದು ಪೇಪರ್ ಮತ್ತು ಪೆನ್ನನ್ನು ತಗೊಳ್ಳಿ. ಇವಾಗ ನೀವು ಥಿಂಕ್ ಮಾಡಿ, ನೀವು ಯಾವುದರಲ್ಲಿ ಚೆನ್ನಾಗಿದ್ದೀರಾ ಅಥವಾ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆ ನೀಶನ್ನು ಸೆಲೆಕ್ಟ್ ಮಾಡೋಣ. ಇವಾಗ ನಿಮಗೆ ಇದರಲ್ಲಿ ಒಂದು 4ರಿಂದ 5 ಚಾನಲ್ ಐಡಿಯಾಸ್ ಬರುತ್ತೆ ನಿಮಗೀಗ. ಇವಾಗ ನಿಮ್ಗೆ ಏನಾದರೂ ಒಂದು ಚೆನ್ನಾಗಿ ಹಾಡು ಹೇಳೋದು ಬರುತ್ತೆ ಅಂದರೆ ನೀವು ಒಂದು ಕವರ್ ಚಾನಲ್ನ ಓಪನ್ ಮಾಡ್ಬೋದು. ಹಾಗೆ ಕೆಲವೊಬ್ಬರಿಗೆ ಮೂವಿ ನೋಡೋದು ಇಷ್ಟ ಇರುತ್ತೆ, ಅವರು ಮೂವಿನ ರಿವ್ಯೂ ಮಾಡಿ ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ಬೋದು. ಹಾಗೆ ನಿಮಗೆ ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಫ್ಯಾಕ್ಟ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ. ಹಾಗೆ ಈ ಥರ ನಿಮ್ಮ ಇಂಟ್ರೆಸ್ಟ್ ಮೇಲೆ ತುಂಬ ಆಪ್ಷನ್ ಇರುತ್ತೆ ನಿಮಗೆ. ಇವಾಗ ನಿಮಗೂ ಆಸೆ ಇರುತ್ತೆ ನನ್ನ ಚಾನಲ್ಗೆ 50 ಮಿಲಿಯನ್ 20 ಮಿಲಿಯನ್ ವ್ಯೂಸ್ ಬರಬೇಕು ಅಂದರೆ. ಆ ಥರ ಇದ್ದಾಗ ನೀವು ಸ್ಮಾಲ್ ಆಡಿಯನ್ಸ್ ಇರೋ ನೀಶ್ನ ಸೆಲೆಕ್ಟ್ ಮಾಡಬಾರ್ದು. ಯಾವ ನೀಶ್ಗೆ ಲಾರ್ಜ್ ಆಡಿಯನ್ಸ್ ಇದೆಯೋ ಅದ್ರ ಬಗ್ಗೆ ನೀವು ಥಿಂಕ್ ಮಾಡಿ ನೀವು ಆ ಥರ ನೀಶನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ, ನಿಮ್ಮ ಇಂಟ್ರೆಸ್ಟ್ ಮೇಲೆ ಅದು. ಆ್ಯಂಡ್ ಸೆಕೆಂಡ್ ಮಿಸ್ಟೇಕ್ ಏನಂದರೆ ಬ್ಯಾಡ್ ಆಡಿಯೋ. ಒಬ್ಬ ನ್ಯೂ ಯೂಟ್ಯೂಬರಿಂದ ನನಗೆ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಆಡಿಯೋ, ಕ್ಯಾಮ್ರಾ ಕ್ವಾಲಿಟಿ, ಎಡಿಟಿಂಗ್ ಇದೆಲ್ಲ ಬರಬೇಕಲ್ವಾ. ಬಟ್ ನೀವು ನನಗೆ ಕೇಳಿದರೆ ಇದರಲ್ಲೆಲ್ಲ ಯಾವ್ದು ಇಂಪಾರ್ಟೆಂಟ್ ಅಂದರೆ ನಾನು ಹೇಳೋದು ಆಡಿಯೋ. ನಿಮ್ಮ ಆಡಿಯೋ ಎಷ್ಟು ಕ್ಲಿಯರ್ ಇರುತ್ತೆ ಅಷ್ಟು ನಿಮಗೆ ವಿಡಿಯೋ ವೈರಲ್ ಆಗೋದು ಅಥವಾ ವ್ಯೂಸ್ ಜಾಸ್ತಿ ಬರೋದು ಇರುತ್ತೆ. ಒಬ್ಬ ನಾರ್ಮಲ್ ವ್ಯಕ್ತಿ ವಿಡಿಯೋ ಕ್ವಾಲಿಟಿ ಎಷ್ಟೇ ಖರಾಬಾಗಿದ್ದರೂ ಆಡಿಯೋ ಕ್ವಾಲಿಟಿ ಚೆನ್ನಾಗಿದ್ದರೆ ಆ ವಿಡಿಯೋನ ಫುಲ್ ನೋಡ್ತಾನೆ ಅಂತ. ಇವಾಗ ನಾನು ಮಾಡ್ತಿರೋ ವಿಡಿಯೋದಲ್ಲೇ ತುಂಬ ಡಿಸ್ಟರ್ಬೆನ್ಸ್ ಆಗ್ತಿದೆ, ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ತುಂಬ ನಾಯ್ಸ್ ಬರ್ತಿದೆ ಅಂದರೆ ನೀವು ಸಹ ವಿಡಿಯೋ ನೋಡೋಕ್ಕೆ ಇಷ್ಟಪಡಲ್ಲ. ನನ್ನ ವೀಡಿಯೋಸಲ್ಲಿ ಸಹ ಬರುತ್ತಿದೆ ಬ್ಯಾಕ್ಗ್ರೌಂಡ್ ನಾಯ್ಸ್, ಯಾಕೆಂದರೆ ನನ್ನ ಹತ್ರ ಮೈಕ್ ಇಲ್ಲ. ಕಾಂಟೆಂಟ್ ಚೆನ್ನಾಗಿದೆ ಬಟ್ ಆಡಿಯೋ ಚೆನ್ನಾಗಿಲ್ಲ ಅಂದರೆ ಅದನ್ನು ಆದಷ್ಟು ಬೇಗ ಸರಿಯಾಗಿ ಮಾಡ್ಕೊಳ್ಳಿ. ಚೇಂಜ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಮಾಡೋ ದೊಡ್ಡ ಮಿಸ್ಟೇಕ್ ಇದೆ ಆಗಿರುತ್ತೆ. ಹಾಗೆ ಇನ್ನೂ ಕೆಲವೊಬ್ಬರಿಗಿರುತ್ತೆ, ನನ್ನ ಹತ್ರ ಮೈಕೇ ಇಲ್ಲ, ಹೇಗೆ ನಾನು ಚೆನ್ನಾಗಿರೋ ಆಡಿಯೋನ ಕ್ರಿಯೇಟ್ ಮಾಡೋದು ಅಂತ. ಹಾಗೆ ಕೆಲವು ಜನಕ್ಕೆ ಮಿಸ್ಕನ್ಸೆಪ್ಷನ್ ಆಗುತ್ತೆ. ಯಾವ ಥರ ಅಂದರೆ, ಒಂದು ಒಳ್ಳೆ ಮೈಕ್ ಇದ್ದರೆ ಒಂದು ಒಳ್ಳೆ ಗುಡ್ ಆಡಿಯೋನ ಜನ್ರೇಟ್ ಮಾಡ್ಬೋದು ಅಂತ. ಆ ಥರ ಏನಿಲ್ಲ. ಇವಾಗ ನಾನು ಮಾಡ್ತಿರೋದು ಸಹ ವಿತೌಟ್ ಮೈಕೆ, ಏನಂದರೆ ಲ್ಯಾಪ್ಟಾಪ್ ಇಂದಲೇ ಮಾಡ್ತಿರೋದು, ರೆಕಾರ್ಡ್ ಇಟ್ಟು. ಇವಾಗ ನೀವು ನನ್ನ ಹತ್ರ ಕೇಳಿದರೆ ವಿತೌಟ್ ಮೈಕ್ ಹೇಗೆ ವೀಡಿಯೋಸ್ನ ರೆಕಾರ್ಡ್ ಮಾಡೋದು ಅಂತ ಕೇಳಿದ್ರೆ ನಾನು ಹೇಳೋದು, ಎಲ್ಲಿ ನಿಮಗೆ ನಿಮ್ಮ ವಾಯ್ಸ್ ಎಕೋ ಹೊಡೆಯಲ್ಲ ಅಲ್ಲಿ ನೀವು ವೀಡಿಯೋಸ್ನ ಕ್ರಿಯೇಟ್ ಮಾಡಿ. ಯಾಕೆಂದರೆ ನಿಮ್ಮ ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಬ್ಯಾಕ್ಗ್ರೌಂಡ್ ನಾಯ್ಸ್ ಏನೂ ಇಲ್ಲ, ಎಕೋ ಆಗಲ್ಲ. ಅಂದರೆ ಮೀನ್ಸ್ ಯಾವ ಥರ ಅಂದರೆ, ನೀವು ಒಂದು ಡ್ರೆಸ್ಸಿಂಗ್ ರೂಮಲ್ಲಿ ಅಥವಾ ಮಾಡಿ, ಯಾಕೆಂದರೆ ಬಟ್ಟೆ ಈ ಥರ ಇರೋದ್ರಲ್ಲಿ ನಿಮ್ಮ ಎಕೋ ತುಂಬ ಕಡಿಮೆ ಆಗುತ್ತೆ. ಬಟ್ಟೆ ಅಥವಾ ಬೆಡ್ಸ್
ಈಗ ಈ ಥರ ಮಟೀರಿಯಲ್ ಇರೋಕ್ಕೆ. ಈ ಥರ ಮಾಡೋದ್ರಿಂದ ನಿಮ್ಮ ಆಡಿಯೋ ತುಂಬ ಇಂಪ್ರೂವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮಿಸ್ಟೇಕ್ ನೀವು ಏನು ಮಾಡ್ತಿದ್ದೀರ ಅಂದರೆ ಅದನ್ನು ಏನಾದರೂ ಆಡಿಯನ್ಸ್ ಗೊತ್ತಾದರೆ ನಿಮ್ಮ ವಿಡಿಯೋ ನೋಡೋಕ್ಕಿಂತ ಮೊದಲೇ ನಿಮ್ಮನ್ನು ಹೇಟ್ ಮಾಡ್ತಾರೆ. ಮಿಸ್ಟೇಕ್ ನಂಬರ್ 3 ಏನಂದರೆ ಪುವರ್ ಬ್ರ್ಯಾಂಡಿಂಗ್. ಪುವರ್ ಬ್ರ್ಯಾಂಡಿಂಗ್ ಅಂದರೆ ಯಾವ ಥರ ಅಂದರೆ ನೀವೊಂದು ಪುವರ್ ಆಗಿರೋ ಲೋಗೋನ ಸೆಲೆಕ್ಟ್ ಮಾಡ್ತೀರಾ, ಬ್ಯಾನರ್ನ ಸೆಲೆಕ್ಟ್ ಮಾಡ್ತೀರಾ, ಅಥವಾ ಚಾನಲ್ ನೇಮೇ ಆಗಿರ್ಬೋದು. ಈ ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂದರೆ ನೀವು ಯಾವುದಾದ್ರು ದೊಡ್ಡ ಯೂಟ್ಯೂಬರ್ನ ನೇಮ್ನ ಕಾಪಿ ಮಾಡೋದು ಅಥವಾ ಅವ್ರನ್ನ ಬ್ರ್ಯಾಂಡಿಂಗ್ ಲೋಗೋನ ಕಾಪಿ ಮಾಡೋದು, ಈ ಥರ ಮಾಡೋದ್ರಿಂದ ನಿಮ್ಗೆ ಈ ಪ್ರಾಬ್ಲಮ್ ಬರುತ್ತೆ. ಇವಾಗ ಹೊಸ ಯೂಟ್ಯೂಬರ್ಗೆ ಏನು ಅನಿಸುತ್ತೆ ಅಂದರೆ ಈ ಥರ ಕಾಪಿ ಮಾಡೋದ್ರಿಂದ ಅವ್ರ ಥರನ ನಾವು ದೊಡ್ಡದಾಗಿ ಬೆಳಿಬೋದು ಆ ಥರ. ಬಟ್ ರಿಯಾಲಿಟಿಲಿ ಏನಾಗುತ್ತೆ ಅಂದರೆ ಇದ್ರ ಉಲ್ಟಾ ಆಗುತ್ತೆ. ಇವಾಗ ನಾನು ಮಾಡ್ತಾಯಿರೋ ನೀಶಲ್ಲೇ ಆಲ್ಗ್ರೋ ಅಂತ ಒಂದು ಚಾನಲ್ ಇದೆ. ಅವರಿಗೆ 1,00,000ಗಿಂತಲೂ ಜಾಸ್ತಿ ಸಬ್ಸ್ಕ್ರೈಬರ್ ಇದ್ದಾರೆ. ಹಾಗಂತ ನಾನೀಗ ಆಲ್ಗ್ರೋದ ಬ್ಯಾನರ್ ಆಗಲಿ, ಲೋಗೋಸ್ ಆಗಲಿ ಅಥವಾ ನೇಮ್ನ ಕಾಪಿ ಮಾಡೋಕ್ಕೆ ಬರಲ್ಲ. ನಾನೇನಾದ್ರೂ ಈಗ ಅವ್ರ ಥರನೇ ಎಲ್ಲ ಕಾಪಿ ಮಾಡಿ ನಂದು ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಬಿಟ್ರೆ ಜನರಿಗೆ ಗೊತ್ತಾಗ್ಬಿಡುತ್ತೆ ಆಲ್ಗ್ರೋ ರಿಯಲ್ ಚಾನಲ್ ಯಾವುದು, ನಂದು ಫೇಕ್ ಚಾನಲ್ ಯಾವುದು ಅಂತ. ಹಾಗಾಗಿ ಈ ಥರ ಮಾಡೋದ್ರಿಂದ ನಮಗೆ ವ್ಯೂಸು ಬರಲ್ಲ, ನಾವು ಆಡಿಯನ್ಸ್ ಕಳ್ಕೊಳ್ಳೋದಷ್ಟೇ ಅಲ್ಲ, ನೀವು ಅವ್ರಿಗಿಂತಲೂ ಚೆನ್ನಾಗಿ ಏನಾದರೂ ಕಂಟೆಂಟ್ ಮಾಡಿದರೆ ನಿಮ್ಮ ಕಂಟೆಂಟ್ನ ಯಾರೂ ನೋಡೋಲ್ಲ. ಈ ಥರ ಮಾಡೋದ್ರಿಂದ ನೀವು ಈ ಥರನೇ ಏನಾದರೂ ಬೇರೆ ದೊಡ್ಡ ಯೂಟ್ಯೂಬರ್ನ ಬ್ರ್ಯಾಂಡಿಂಗ್ನ ಕಾಪಿ ಮಾಡ್ತಿದ್ದೀರಿ ಅಂದರೆ ಬೇಗ ಹೋಗಿ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮದೇ ಒಂದು ಓನ್ ಬ್ರ್ಯಾಂಡಿಂಗ್ ಸ್ಟಾರ್ಟ್ ಮಾಡಿ. ಕಂಟೆಂಟ್ ಬೇಕಾದರೆ ಅವ್ರದ್ದು ರಿಲೇಟೆಡ್ ಮಾಡಿ ನೀವು, ನೋ ಪ್ರಾಬ್ಲಮ್. ಬಟ್ ಲೋಗೋ, ಬ್ಯಾನರ್ಸ್ ಅಥವಾ ನೇಮ್ಸ್ ಇವನ್ನೆಲ್ಲ ನಿಮಗೆ ಯಾವ ಥರ ಇಷ್ಟನೋ ಆ ಥರ ಇಟ್ಕೊಳ್ಳಿ. ಇವಾಗ ಮಿಸ್ಟೇಕ್ ನಂಬರ್ 4 ತಿಳಿಸ್ತಿದ್ದೀನಿ, ಏನಂದರೆ ರಾಂಗ್ ಟಾಪಿಕ್. ಕೆಲವೊಂದು ಸಲ ನಾನು ನ್ಯೂ ಯೂಟ್ಯೂಬರ್ಸ್ನ ಚಾನಲ್ ಚೆಕ್ ಮಾಡ್ತಾ ಇರ್ತೀನಿ. ಅದರಲ್ಲಿ ಒಂದು 90% ಜನರು ರಾಂಗ್ ಟಾಪಿಕ್ಸ್ ಮೇಲೆ ವೀಡಿಯೋಸ್ ಮಾಡಿ ವ್ಯೂಸ್ನ ಕಳ್ಕೊತಿರ್ತಾರೆ. ಇದರಿಂದ ಅವರಿಗೆ ಒಂದು ಕಡೆಯಿಂದ ವ್ಯೂಸು ಬರುತ್ತೆ, ಒಂದು 50-100 ಬಂದು ಸ್ಟಾಪ್ ಆಗಿಬಿಡುತ್ತೆ. ಇವಾಗ ರಾಂಗ್ ಟಾಪಿಕಲ್ಲಿ 2 ಟೈಪ್ಸ್ ಇರುತ್ತೆ. ಫಸ್ಟ್ ಒನ್, ವೀಡಿಯೋಸ್ ಅಬೌಟ್ ಯುವರ್ ಸೆಲ್ಫ್. ಈಗ ಯೂಟ್ಯೂಬ್ಗೆ ನೀವು ಹೊಸಬ್ರಾಗಿದ್ದರೆ ನಿಮ್ಮ ಫೇಸ್ ಯೂಟ್ಯೂಬ್ಗೆ ಗೊತ್ತಿರಲ್ಲ ಅಥವಾ ಯಾರಿಗೂ ಜನರಿಗೂ ಗೊತ್ತಿರಲ್ಲ ನೀವು ಯಾರು ಅಂತ. ಯಾವ ಥರ ಅಂದರೆ ನೀವು ಇವಾಗ ನಿಮ್ಮ ಬಗ್ಗೆನೇ ವೀಡಿಯೋ ಮಾಡಿಕೊಂಡು ಒಂದು ಯೂಟ್ಯೂಬ್ ವೀಡಿಯೋ ಮಾಡೋಕ್ಕಿದ್ರೆ ಅದಕ್ಕೆ ಏನು ವ್ಯೂಸ್ ಬರಲ್ಲ, ಯಾರೂ ನೋಡಲ್ಲ ಅದನ್ನು. ಇವಾಗ ನಾನೇ ನನ್ನ ಬಗ್ಗೆ ಒಂದು ವೀಡಿಯೋ ಮಾಡ್ಕೊತೀನಿ, 5 facts ಅಬೌಟ್ ಮೀ, ಮೈ ಫಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್. ಈ ಥರ ಮಾಡ್ಕೊಂಡಿದ್ರೆ ಯಾರಾದರೂ ನೋಡ್ತಾರಾ? ನಿಮಗೂ ನೋಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಆದ್ದರಿಂದ ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ನಿಮ್ಮ ಬಗ್ಗೆ ವೀಡಿಯೋ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡಿ. ಇವಾಗ ರಾಂಗ್ ಟಾಪಿಕ್ ಇನ್ನೊಂದು ಥರ ಇರುತ್ತೆ, ಅದು ಯಾವ ಥರ ಅಂತ ತಿಳಿಸ್ತಿದ್ದೀನಿ. ಇಲ್ಲಿ ನೀವು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂದರೆ ಜನರು ಅದನ್ನು ಸರ್ಚ್ ಮಾಡಬೇಕು ಮತ್ತು ಜನರಿಗೆ ಆ ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಇರಬೇಕು, ಆ ಥರ ಮಾಡಬೇಕು ನೀವು. ಲೈಕ್ ಯಾವ ಥರ ಅಂದರೆ ಟಾಪಿಕ್ಸು ಪಾಪ್ಯುಲರ್ ಆಗಿರಬೇಕು ಮತ್ತು ಜನರು ಅದನ್ನು ಸರ್ಚ್ ಮಾಡ್ತಾ ಇರಬೇಕು. ಮತ್ತು ನೀವು ಮಾಡಿರೋ ವೀಡಿಯೋದಿಂದ ಜನರ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಈ ಥರ ಟಾಪಿಕ್ಸ್ ಮೇಲೆ ಮಾಡಬೇಕು ವೀಡಿಯೋಸ್ನ. ಬಟ್ ನೀವು ಇವಾಗ ಹೇಳ್ಬೋದು, ನಾನು ಟಾಪಿಕ್ಸು, ನೇಮ್ ಅಥವಾ ಬ್ಯಾನರ್ಸ್ ಆಗಲಿ ಎಲ್ಲನೂ ಚೆನ್ನಾಗಿ ಮಾಡಿದ್ದೆ, ಬಟ್ ನನಗೆ ವ್ಯೂಸ್ ಬರ್ತಿಲ್ಲ ಅಂತ. ಸೊ ನಾನು ಇವಾಗ ಹೇಳೋದೇನೆಂದರೆ, ಸೆಲೆಕ್ಟ್ ಟಾಪಿಕ್ಸ್ ದಟ್ ಪೀಪಲ್ ಆ್ಯಕ್ಚುಲಿ ವಾಂಟ್ ಟು ವಾಚ್. ಜನರಿಗೆ ನೀವು ಮಾಡೋ ಟಾಪಿಕ್ ಇಷ್ಟ ಆಗಬೇಕು. ಹಾಗೆ ಇನ್ನೊಂದು ಮಿಸ್ಟೇಕ್ ಏನಂದರೆ, ನಾನು 3-4 ವರ್ಷದಿಂದ ಯೂಟ್ಯೂಬ್ ಮಾಡ್ತಿದ್ದೀನಿ, ಆದರೂ ನಾನು ಗ್ರೋ ಆಗ್ತಿಲ್ಲ. ಇದು ಒಂದು ಮಿಸ್ಟೇಕ್. ಓಕೆ, ಇವಾಗ ಮಿಸ್ಟೇಕ್ ನಂಬರ್ 5 ಹೇಳ್ತಿದ್ದೀನಿ, ಲರ್ನಿಂಗ್ ಬಟ್ ನಾಟ್ ಅಪ್ಲೈ. ಇವಾಗ ಒಬ್ಬ ಹೊಸ ಕ್ರಿಯೇಟರ್, ಅವನಿಗೆ ಯೂಟ್ಯೂಬ್ ವ್ಯೂಸ್ ಬರುತ್ತಿಲ್ಲ ಅಂದರೆ ಅವನೇನು ಮಾಡ್ತಾನೆ? ಅಫ್ಕೋರ್ಸ್ ಯೂಟ್ಯೂಬ್ಗೆ ಹೋಗಿ ಹೌ ಟು ಗ್ರೋ ಮೈ ಚಾನಲ್ ಅಥವಾ ಏನಾದರೂ ಒಂದು ಅದು ರಿಲೇಟೆಡ್ ಸರ್ಚ್ ಮಾಡ್ತಾನೆ. ನೀವೆಲ್ಲರೂ ಇದನ್ನು ಮಾಡಿರ್ತೀರ, ಬಟ್ ಇದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದೆ ನಿಮ್ಮ ಕಂಟೆಂಟ್ನ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ. ಬಟ್ ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂದರೆ, ನೀವು ಆ ವೀಡಿಯೋಸ್ನ ನೋಡ್ತೀರಾ, ಬಟ್ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಳಲ್ಲ. ಇವಾಗ ನಿಮ್ಮ ಚಾನಲ್ ಗ್ರೋ ಆಗ್ತಿಲ್ಲ ಅಂದರೆ ಹೌ ಟು ಗ್ರೋ ಆನ್ ಯೂಟ್ಯೂಬ್ ಈ ವಿಡಿಯೋನ ನೋಡೋದು ತುಂಬ ಸುಲಭ ಅನಿಸುತ್ತೆ. ಈ ಥರ ವೀಡಿಯೋಸ್ ನಿಮ್ಮ ಹೋಮ್ ಪೇಜ್ಗೆ ಬಂದರೆ ನಿಮ್ಮ ಬ್ರೈನ್ಗೆ ಅನಿಸುತ್ತೆ ಈ ವಿಡಿಯೋ ನೋಡೋದ್ರಿಂದ ನನಗೇನಾದರೂ ಯೂಸ್ ಆಗ್ಬೋದು ಅಂತ. ಹಾಗಾಗಿ ನೀವು ಆ ವಿಡಿಯೋನ ಕ್ಲಿಕ್ ಮಾಡ್ತೀರ. ನೀವು ಆ ವಿಡಿಯೋನ ನೋಡಿ ಏನಾದರೂ ಅಪ್ಲೈ ಮಾಡ್ಕೊಂಡ್ರೆ ಓಕೆ, ಬಟ್ ಮ್ಯಾಕ್ಸಿಮಮ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ವೀಡಿಯೋಸ್ ನೋಡ್ತಾರೆ ಬಟ್ ಅದನ್ನು ಅಪ್ಲೈ ಮಾಡ್ಕೊಳ್ಳಲ್ಲ. ಈ ಸೈಕಲ್ ರಿಪೀಟ್ ಆಗ್ತಾನೆ ಇರುತ್ತೆ. ಈ ಥರ ಮಾಡೋದ್ರಿಂದಲೇ ನಿಮ್ಮದು ತುಂಬ ವರ್ಷ ಹಾಳು ಮಾಡ್ಕೋತೀರ ಇದೇ ಥರ ಮಾಡಿಕೊಂಡು. ಇವಾಗ ನೀವೇ ಅಂದ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಈ ಥರ ವೀಡಿಯೋನ ಕ್ಲಿಕ್ ಮಾಡೋಕ್ಕಿಂತ ಮೊದಲು ನೀವೇ ಥಿಂಕ್ ಮಾಡಿ ಸ್ವಲ್ಪ, ಇದನ್ನು ನಾನು ಅಪ್ಲೈ ಮಾಡ್ಕೊಂಡಿದ್ದನ್ನ ಲಾಸ್ಟ್ ಟೈಮ್ ನೋಡಿದಾಗ ಅಂತ. ಅಪ್ಲೈ ಮಾಡ್ಕೊಂಡಿಲ್ಲ ಅಂದರೆ
ಈ ಸಲ ಸುಮ್ಮನೆ ವೀಡಿಯೋ ನೋಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ನೀವು ಅಪ್ಲೈ ಮಾಡಲ್ಲ ಅಂದರೆ ಆ ವಿಡಿಯೋ ನೋಡಿ ಯೂಸ್ ಇಲ್ಲ. ಆದ್ದರಿಂದ ನೀವು ಯಾವ ವಿಡಿಯೋ ನೋಡ್ತೀರೋ ಅದನ್ನು ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹಾಗೆ ಲಾಸ್ಟ್ ಇನ್ನೊಂದು ಬೋನಸ್ ಟಿಪ್ ಹೇಳ್ತಿದ್ದೀನಿ. ಸ್ವಲ್ಪ ದಿನಗಳ ಹಿಂದೆ ನನಗೊಂದು ಕಾಮೆಂಟ್ ಬಂದಿತ್ತು, ಟೈಟಲ್ ಯಾರು ನೋಡ್ತಾರೆ ಅಂತ. ಆದರೆ ನಾನು ನಿಮ್ಗೆ ಹೇಳ್ತೀನಿ, ಟೈಟಲ್ನ ಇಗ್ನೋರ್ ಮಾಡೋದು ಒಂದು ದೊಡ್ಡ ಮಿಸ್ಟೇಕ್. ವೀಡಿಯೋಸ್ಗೆ ಒಳ್ಳೆ CTR ಬರಬೇಕು ಅಂದರೆ ಒಂದು ಒಳ್ಳೆ ಥಂಬ್ನೇಲ್ ಅಷ್ಟೇ ಅಲ್ಲ, ಅಷ್ಟೇ ಚೆನ್ನಾಗಿರೋ ಟೈಟಲು ಮ್ಯಾಟರ್ ಆಗುತ್ತೆ. ನೀವೊಬ್ಬರು ಒಳ್ಳೆ ಯೂಟ್ಯೂಬರ್ ಆಗಬೇಕು ಅಂದರೆ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇದೇ ಇವತ್ತಿನ ವಿಡಿಯೋ.